ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೃಕ್ಷ. ನೀವ್ ಹೇಗಿದ್ದೀರಿ? ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಮತ್ತು ವೈಜ್ಞಾನಿಕ ಮೀನುಗಾರಿಕಾ ತಂತ್ರಜ್ಞಾನಗಳಿಗೆ ವಿಪರೀತ ಬೇಡಿಕೆ ಬಂದಿದೆ. ನಮ್ಮ ಹಳೆಯ ವಿಡಿಯೋಗಳಲ್ಲಿ ಫ್ರೆಶ್ ವಾಟರ್ ಆಕ್ವಾಕಲ್ಚರ್ ಟೆಕ್ನಿಕ್ಸ್ಗಳಾದ ಪಾಂಡ್ ಕಲ್ಚರ್ ಅಂದ್ರೆ ನೈಸರ್ಗಿಕ ಹೊಂಡ ಅಥವಾ ಕೆರೆ, ಟಾರ್ಪಾಲಿನ್ ಪಾಂಡ್ ಕಲ್ಚರ್, ಆರ್ಎಎಸ್ ತಂತ್ರಜ್ಞಾನ ಅಂದ್ರೆ ರೀಸರ್ಕ್ಯುಲೇಟಿಂಗ್ ಆಕ್ವಾಕಲ್ಚರ್ ಸಿಸ್ಟಮ್ ಮತ್ತು ಬಯೋಫ್ಲಾಗ್ ತಂತ್ರಜ್ಞಾನಗಳಲ್ಲಿ ಮೀನುಗಳನ್ನು ಹೇಗೆ ಸಾಕುವುದು ಎಂದು ನೋಡಿದ್ದೆವು. ಸ್ನೇಹಿತರೆ, ನಿಮ್ಮ ಬೇಡಿಕೆಯಂತೆ ಈ ಪ್ರಮುಖ 4 ಮೀನು ಸಾಕಾಣಿಕೆ ಪದ್ಧತಿಗಳನ್ನು ಹೋಲಿಕೆ ಮಾಡಿ ನೋಡೋಣ. ಇಂದಿನ ಹೋಲಿಕೆಯಲ್ಲಿ ನಿಮ್ಮ ಬಜೆಟ್, ಜಾಗ ಮತ್ತು ಸಾಮರ್ಥ್ಯಕ್ಕೆ ಯಾವುದು ಸೂಕ್ತ ಎಂದು ಈ ವಿಡಿಯೋ ಮುಗಿಯುವುದರೊಳಗೆ ನಿಮಗೆ ತಿಳಿಯುತ್ತದೆ. ಪೂರ್ತಿ ಮಾಹಿತಿ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೇದಾಗಿ, ಯಾವುದೇ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ನಮಗ್ ಬೇಕಾಗಿರೋದು ಆರಂಭಿಕ ಬಂಡವಾಳ ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ನಮ್ಮ ನೈಸರ್ಗಿಕ ಮಣ್ಣಿನ ಕೆರೆಗೆ ಬಂಡವಾಳ ತುಂಬಾ ಕಮ್ಮಿ. ಕೇವಲ ಜೆಸಿಬಿ ತಂದು ಮಣ್ಣು ಅಗೆದು ಕೆರೆ ಮಾಡಿದ್ರೆ ಮುಗೀತು. ಇನ್ನು ತಾರ್ಪಾಲಿನ್ ಕೆರೆಗೆ ಹೋದ್ರೆ ಮಣ್ಣಿನ ಕೆರೆಗಿಂತ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ, ಯಾಕಂದ್ರೆ ಕ್ವಾಲಿಟಿ ತಾರ್ಪಾಲಿನ್ ಶೀಟ್ ತಗೋಬೇಕಾಗತ್ತೆ. ಆದ್ರೆ ಬಯೋಫ್ಲಾಗ್ ತಂತ್ರಜ್ಞಾನಕ್ಕೆ ಬಂದ್ರೆ ಇನ್ವೆಸ್ಟ್ಮೆಂಟ್ ಇನ್ನೂ ಒಂದು ಮೆಟ್ಟಿಲು ಜಾಸ್ತಿ, ಯಾಕಂದ್ರೆ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮತ್ತು ಕಂಟಿನ್ಯೂಯಸ್ ಏರಿಯೇಷನ್ ಸಿಸ್ಟಮ್ ಬೇಕು. ಕೊನೆಯದಾಗಿ ಆರ್ಎಎಸ್ ತಂತ್ರಜ್ಞಾನ ಇದೆಯಲ್ಲ, ಇದಕ್ಕೆ ಅತಿ ಹೆಚ್ಚು ಅಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕೇ ಬೇಕು. ಆರ್ಎಎಸ್ನಲ್ಲಿ ಮೆಕ್ಯಾನಿಕಲ್ ಮತ್ತು ಬಯೋಲಾಜಿಕಲ್ ಫಿಲ್ಟರ್ಗಳು, ಹೈಟೆಕ್ ಪಂಪ್ಸ್ಗಳು ಬರೋದ್ರಿಂದ ಆರಂಭಿಕ ಖರ್ಚು ತುಂಬಾ ದೊಡ್ಡದಾಗಿರುತ್ತೆ. ನೀವು ಕಮ್ಮಿ ಬಜೆಟ್ನಲ್ಲಿ ಮಾರ್ತೀರಾ ಅಂದ್ರೆ ಮಣ್ಣಿನ ಕೆರೆ ಅಥವಾ ತಾರ್ಪಾಲಿನ್ ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು. ನಿಮ್ಮ ಹತ್ರ ದೊಡ್ಡ ಬಜೆಟ್ ಇದ್ದು ಹೈಟೆಕ್ ಆಗಿ ಮಾಡ್ತೀನಿ ಅಂದ್ರೆ ಮಾತ್ರ ನೀವು ಬಯೋಫ್ಲಾಗ್ ಅಥವಾ ಆರ್ಎಎಸ್ ಕಡೆಗೆ ಮುಖ ಮಾಡಬಹುದು. ಬರೀ ಬಂಡವಾಳ ಹಾಕಿದ್ರೆ ಸಾಲದು ಸ್ನೇಹಿತರೆ. ಅದನ್ನು ನಡೆಸಲು ನಮಗೆ ಎಷ್ಟು ತಾಂತ್ರಿಕ ಜ್ಞಾನ ಅಥವಾ ಸ್ಕಿಲ್ ಬೇಕು ಅನ್ನೋದು ಮುಖ್ಯ. ಮಣ್ಣಿನ ಕೆರೆ ಸಾಕಾಣಿಕೆಯಲ್ಲಿ ದೊಡ್ಡದಾಗಿ ಯಾವುದೇ ತಾಂತ್ರಿಕ ಜ್ಞಾನದ ಅವಶ್ಯಕತೆ ಇರೋದಿಲ್ಲ. ಯಾರ್ ಬೇಕಾದ್ರೂ ಸುಲಭವಾಗಿ ಕಲಿಬಹುದು. ಇನ್ನು ತಾರ್ಪಾಲಿನ್ ಕೆರೆಯಲ್ಲೂ ಅಷ್ಟೇ, ನಾರ್ಮಲ್ ಆಗಿ ನೀರು ನಿರ್ವಹಣೆ ಮಾಡಿದ್ರೆ ಸಾಕು, ಕಷ್ಟವೇನೂ ಇರಲ್ಲ. ಆದ್ರೆ ಬಯೋಫ್ಲಾಗ್ ವಿಷಯಕ್ಕೆ ಬಂದ್ರೆ ಕಥೆನೇ ಬೇರೆ. ಇಲ್ಲಿ ನೀವು ಸಿ ಮತ್ತು ಎನ್ ರೇಷಿಯೋ ಬ್ಯಾಲೆನ್ಸ್ ಮಾಡೋದನ್ನು ಕಡ್ಡಾಯವಾಗಿ ಕಲಿಬೇಕು. ಬಯೋಫ್ಲಾಗ್ನಲ್ಲಿ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಜೀವಂತವಾಗಿ ಇಡಲು ದಿನ ವಾಟರ್ ಪ್ಯಾರಾಮೀಟರ್ಸ್ ಚೆಕ್ ಮಾಡೋ ಬುದ್ಧಿವಂತಿಕೆ ಬೇಕು. ಇನ್ನು ಆರ್ಎಎಸ್ ತಂತ್ರಜ್ಞಾನವಂತೂ ಸಂಪೂರ್ಣ ಸೈನ್ಸ್ ಇದ್ದ ಹಾಗೆ. ಸ್ವಲ್ಪ ತಪ್ಪು ಮಾಡಿದ್ರೂ ಇಡೀ ಸಿಸ್ಟಮ್ ಫೇಲ್ ಆಗುತ್ತೆ. ಆರ್ಎಎಸ್ ಮತ್ತು ಬಯೋಫ್ಲಾಗ್ ಮಾಡಲು ನೀವು ಕಡ್ಡಾಯವಾಗಿ ಒಂದೊಳ್ಳೆ ಟ್ರೈನಿಂಗ್ ಪಡೆದುಕೊಂಡೇ ಇಳಿಯಬೇಕಾಗುತ್ತದೆ. ಹಾಗಾಗಿ ಹೊಸಬರಿಗೆ ಜ್ಞಾನ ಕಮ್ಮಿ ಇದ್ರೆ ಮಣ್ಣಿನ ಕೆರೆ ಅಥವಾ ತಾರ್ಪಾಲಿನ್ ಸಿಸ್ಟಮ್ಗಳೇ ಸುರಕ್ಷಿತವಾದ ದಾರಿ. 3ನೇ ಪಾಯಿಂಟ್ ಬಂದು ಜಾಗದ ಬಳಕೆ ಅಥವಾ ಲ್ಯಾಂಡ್ ಯೂಸೇಜ್. ನಿಮ್ ಹತ್ರ ಎಷ್ಟು ಜಾಗ ಇದೆ ಅನ್ನೋದ್ಮೇಲೆ ಇದು ನಿಲ್ಲುತ್ತೆ. ಸಾಂಪ್ರದಾಯಿಕ ಮಣ್ಣಿನ ಕೆರೆ ಮಾಡಬೇಕಾದ್ರೆ ನಿಮ್ಗೆ ಎಕರೆ ಗಟ್ಟಲೆ ದೊಡ್ಡ ಜಾಗ ಇರಲೇಬೇಕು. ಸಣ್ಣ ಜಾಗದಲ್ಲಿ ಇದು ಸಾಧ್ಯವಿಲ್ಲ. ಇನ್ನು ತಾರ್ಪಾಲಿನ್ ಕೆರೆಯನ್ನ ನಿಮ್ಮ ಮನೆಯ ಹಿತ್ತಲಿನಲ್ಲಿ ಅಥವಾ ಅರ್ಧ ಗುಂಟೆ ಜಾಗದಲ್ಲೂ ಕೂಡ ಆರಾಮಾಗಿ ಸೆಟ್ ಮಾಡ್ಕೊಳ್ಬಹುದು. ಬಯೋಫ್ಲಾಗ್ ತಂತ್ರಜ್ಞಾನದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ತುಂಬಾ ಕಮ್ಮಿ ಜಾಗ ಸಾಕು. ಕೇವಲ ಒಂದು ಸಣ್ಣ ಸೈಟ್ನಲ್ಲಿ 4ರಿಂದ 5 ಟ್ಯಾಂಕ್ ಇಡಬಹುದು. ಇನ್ನು ಆರ್ಎಎಸ್ ಇದೆಯಲ್ಲ, ಇದು ಇಡೀ ಲಿಸ್ಟ್ನಲ್ಲೇ ಅತಿ ಕಮ್ಮಿ ಜಾಗ ಬಳಸ್ಕೊಂಡು ಅತ್ಯಂತ ಹೆಚ್ಚು ಮೀನು ಉತ್ಪಾದನೆ ಕೊಡುವ ಸಿಸ್ಟಮ್. ಆರ್ಎಎಸ್ ಅನ್ನು ನೀವು ಒಂದು ಕಮರ್ಷಿಯಲ್ ಶೆಡ್ ಅಥವಾ ಬಿಲ್ಡಿಂಗ್ ಒಳಗಡೆ ಕೂಡ ವರ್ಟಿಕಲ್ ಆಗಿ ಇನ್ಸ್ಟಾಲ್ ಮಾಡಬಹುದು. ನಿಮ್ ಹತ್ರ ದೊಡ್ಡ ಜಮೀನು ಇದ್ರೆ ಮಣ್ಣಿನ ಕೆರೆಗೆ ಹೋಗಿ, ಇಲ್ಲ ಅಂದ್ರೆ ಉಳಿದ 3 ಸಿಸ್ಟಮ್ಗಳು ನಿಮ್ಮ ಬ್ಯಾಕ್ ಯಾರ್ಡ್ಗೆ ಬೆಸ್ಟ್. ಜಾಗ ಉಳಿಸ್ಬೇಕು ಅನ್ನೋರಿಗೆ ಬಯೋಫ್ಲಾಗ್ ಮತ್ತು ಆರ್ಎಎಸ್ ತಂತ್ರಜ್ಞಾನಗಳು ವರದಾನ ಅಂತಾನೆ ಹೇಳಬಹುದು. ಇವತ್ತಿನ ದಿನಗಳಲ್ಲಿ ನೀರು ತುಂಬಾ ಅಮೂಲ್ಯ. ಹಾಗಾಗಿ ಯಾವ ಸಿಸ್ಟಮ್ಮಲ್ಲಿ ನೀರು ಎಷ್ಟು ಉಳಿಯುತ್ತೆ ಅಂತ ನೋಡೋಣ. ಮಣ್ಣಿನ ಕೆರೆಯಲ್ಲಿ ನೀರು ಮಣ್ಣಿಗೆ ಇಂಗಿ ಹೋಗುವುದರಿಂದ ಮತ್ತು ಆವಿಯಾಗುವುದರಿಂದ ನಮಗೆ ತುಂಬಾನೇ ನೀರು ಬೇಕಾಗುತ್ತದೆ. ಇನ್ನು ತಾರ್ಪಾಲಿನ್ ಕೆರೆಯಲ್ಲಿ ಮಣ್ಣಿಗೆ ನೀರು ಇಂಗಲ್ಲ, ಆದ್ರೆ ಅಮೋನಿಯಾ ಜಾಸ್ತಿಯಾದಾಗ ನೀರನ್ನ ಹೊರಗೆ ಚೆಲ್ಲಿ ಹೊಸ ನೀರು ತುಂಬಿಸಬೇಕು. ಆದ್ರೆ
ಬಯೋಫ್ಲಾಕ್ನಲ್ಲಿ ನೀರಿನ ಮರುಬಳಕೆ ಅದ್ಭುತ. ಒಮ್ಮೆ ಹಾಕಿದ ನೀರನ್ನ ಬ್ಯಾಕ್ಟೀರಿಯಾಗಳೇ ಕ್ಲೀನ್ ಮಾಡುವುದರಿಂದ ನೀರು ಬದಲಾಯಿಸುವ ಗೋಜೆ ಇರಲ್ಲ. ಇನ್ನು ನೀರಿನ ಉಳಿತಾಯದಲ್ಲಿ ನಂಬರ್ 1 ಅಂದ್ರೆ ಅದು ನಮ್ಮ ಆರ್ಎಎಸ್ ತಂತ್ರಜ್ಞಾನ ಮಾತ್ರ. ಆರ್ಎಎಸ್ನಲ್ಲಿ 90% ನೀರನ್ನ ಫಿಲ್ಟರ್ ಮಾಡಿ ಮತ್ತೆ ಅದೇ ಟ್ಯಾಂಕ್ಗೆ ರೀಸೈಕಲ್ ಮಾಡಿ ಕಳುಹಿಸಲಾಗುತ್ತದೆ. ನಿಮಗೆ ನೀರಿನ ಅಭಾವ ಇದ್ರೆ ಅಥವಾ ಬೋರ್ವೆಲ್ನಲ್ಲಿ ನೀರು ಕಮ್ಮಿ ಬರ್ತಾ ಇದ್ರೆ ಮಣ್ಣಿನ ಕೆರೆ ವಿಧಾನಕ್ಕೆ ಹೋಗ್ಲೇಬೇಡಿ. ಕಮ್ಮಿ ನೀರಿನಲ್ಲಿ ಲಕ್ಷ ಮೀನು ಸಾಕೋಕೆ ಆರ್ಎಎಸ್ ಮತ್ತು ಬಯೋಫ್ಲಾಕ್ ತಂತ್ರಜ್ಞಾನಗಳು ಅತ್ಯಂತ ಸೂಕ್ತವಾದವುಗಳು. 5ನೇ ಮುಖ್ಯ ವಿಷಯ ಅಂದ್ರೆ ರೋಗಗಳ ಕಾಟ ಅಥವಾ ಡಿಸೀಸ್ ರಿಸ್ಕ್. ಎಲ್ಲಿ ಜಾಸ್ತಿ ಎಲ್ಲಿ ಕಮ್ಮಿ ಅಂತ ತಿಳ್ಕೊಳ್ಳೋಣ. ಮಣ್ಣಿನ ಕೆರೆಯಲ್ಲಿ ಬಯೋಸೆಕ್ಯೂರಿಟಿ ಇರೋದಿಲ್ಲ. ಹಕ್ಕಿಗಳ ಅಥವಾ ಪ್ರಾಣಿಗಳ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಹೊರಗಿನಿಂದ ರೋಗಗಳು ಹರಡುವ ರಿಸ್ಕ್ ತುಂಬಾ ಜಾಸ್ತಿ. ಅಲ್ಲದೆ ಮಣ್ಣಿನ ಕೆರೆಯ ತಳಭಾಗದಲ್ಲಿ ಕೆಟ್ಟ ಗ್ಯಾಸ್ ಕ್ರಿಯೇಟ್ ಆಗಿ ಮೀನುಗಳು ಸಾಯುವ ಚಾನ್ಸಸ್ ಕೂಡ ಇರುತ್ತದೆ. ಇನ್ನು ತಾರ್ಪಾಲಿನ್ ಕೆರೆಯಲ್ಲಿ ಕೆಳಗೆ ಮಣ್ಣು ಇರಲ್ಲ, ಹಾಗಾಗಿ ಕೆಟ್ಟ ಗ್ಯಾಸ್ ರಿಸ್ಕ್ ಕಮ್ಮಿ ಆದ್ರೆ ಹಕ್ಕಿಗಳ ಕಾಟ ಇದ್ದೇ ಇರುತ್ತೆ. ಬಯೋಫ್ಲಾಕ್ನಲ್ಲಿ ಮೀನುಗಳು ತುಂಬಾ ಹತ್ರ ಇರೋದ್ರಿಂದ ಒಮ್ಮೆ ಬ್ಯಾಕ್ಟೀರಿಯಾ ಇಂಬ್ಯಾಲೆನ್ಸ್ ಆದ್ರೆ ರೋಗಗಳು ಅತಿ ಬೇಗ ಇಡೀ ಟ್ಯಾಂಕ್ಗೆ ಹರಡಬಹುದು. ಇನ್ನು ಆರ್ಎಎಸ್ ವಿಷಯಕ್ಕೆ ಬಂದ್ರೆ ಇಲ್ಲಿ ರೋಗ ಬರುವ ಚಾನ್ಸಸ್ ಅತಿ ಕಮ್ಮಿ, ಯಾಕಂದ್ರೆ ನೀರು ಕಂಟಿನ್ಯೂಸ್ ಆಗಿ ಯು ಫಿಲ್ಟರ್ಗಳಲ್ಲಿ ಕ್ಲೀನ್ ಆಗ್ತಾ ಇರುತ್ತೆ. ಆರ್ಎಎಸ್ ಸಂಪೂರ್ಣ ಕ್ಲೋಸ್ಡ್ ಶೆಡ್ನಲ್ಲಿ ಇರೋದ್ರಿಂದ ಹೊರಗಿನ ಹಕ್ಕಿಗಳು ಅಥವಾ ಪ್ರಾಣಿಗಳಿಂದ ಯಾವುದೇ ಸೋಂಕು ತಗಲಲ್ಲ. ರೋಗಗಳ ನಿಯಂತ್ರಣ ಮತ್ತು ಬಯೋಸೆಕ್ಯೂರಿಟಿಯಲ್ಲಿ ಆರ್ಎಎಸ್ ಎಲ್ಲಕ್ಕಿಂತ ಮುಂದಿದೆ ಅಂತ ಹೇಳಬಹುದು. ಈಗ ಈ 4 ಪದ್ಧತಿಗಳ ಮುಖ್ಯ ಲಾಭ ಮತ್ತು ನಷ್ಟಗಳನ್ನು 1 ನಿಮಿಷದಲ್ಲಿ ಶಾರ್ಟ್ ಆಗಿ ನೋಡ್ಬಿಡೋಣ. ಮಣ್ಣಿನ ಕೆರೆಯ ದೊಡ್ಡ ಲಾಭ ಅಂದ್ರೆ ಲೋ ಕಾಸ್ಟ್ ಮತ್ತು ನೈಸರ್ಗಿಕ ಆಹಾರ. ಆದ್ರೆ ನಷ್ಟ ಅಂದ್ರೆ ದೊಡ್ಡ ಜಾಗ ಮತ್ತು ನೀರಿನ ವೇಸ್ಟೇಜ್. ತಾರ್ಪಾಲಿನ್ ಕೆರೆಯ ಲಾಭ ಅಂದ್ರೆ ಈಸಿ ಸೆಟಪ್ ಮತ್ತು ಕಡಿಮೆ ಖರ್ಚು. ಆದ್ರೆ ನಷ್ಟ ಅಂದ್ರೆ ತಾರ್ಪಾಲಿನ್ ಹರಿದು ಹೋದ್ರೆ ನೀರೆಲ್ಲ ಖಾಲಿ. ಬಯೋಫ್ಲಾಕ್ ಲಾಭ ಅಂದ್ರೆ ಹೈ ಡೆನ್ಸಿಟಿ ಸ್ಟಾಕಿಂಗ್ ಮತ್ತು ಫೀಡ್ ಖರ್ಚು ಕಮ್ಮಿ. ಆದ್ರೆ ನಷ್ಟ ಅಂದ್ರೆ ಕಂಟಿನ್ಯೂಸ್ ಕರೆಂಟ್ ಇರಲೇಬೇಕು. ಆರ್ಎಎಸ್ನ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ವರ್ಷ ಪೂರ್ತಿ ಹೈ ಕ್ವಾಲಿಟಿ ಮೀನು ನಿಮ್ಮ ಕಂಟ್ರೋಲಲ್ಲಿ ಬೆಳೆಯುತ್ತೆ. ಜಾಗನೂ ತುಂಬಾ ಕಮ್ಮಿ ಸಾಕು. ಆದ್ರೆ ಆರ್ಎಎಸ್ನ ದೊಡ್ಡ ಡಿಸ್ಅಡ್ವಾಂಟೇಜ್ ಅಂದ್ರೆ ಅದರ ಬೆಚ್ಚಿ ಬೀಳಿಸುವ ಕರೆಂಟ್ ಬಿಲ್ ಮತ್ತು ಆರಂಭಿಕ ಇನ್ವೆಸ್ಟ್ಮೆಂಟ್ ಖರ್ಚು. ಪ್ರತಿಯೊಂದು ಸಿಸ್ಟಮ್ಗೂ ಅದರದ್ದೇ ಆದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ನಿಮ್ಮ ಏರಿಯಾದ ಕರೆಂಟ್ ಸಪ್ಲೈ ಮತ್ತು ಬಜೆಟ್ ನೋಡ್ಕೊಂಡು ನೀವು ನಿರ್ಧಾರ ಮಾಡೋದು ಜಾಣತನ. ಯಾವುದೇ ಫಾರ್ಮ್ ನಡೆಸಬೇಕಾದ್ರೆ ಲೇಬರ್ ಅಥವಾ ಕೂಲಿ ಆಳುಗಳ ಕಷ್ಟ ಮತ್ತು ದಿನನಿತ್ಯದ ನಿರ್ವಹಣೆ ಎಷ್ಟು ಅಂತ ನೋಡ್ಬೇಕು. ಮಣ್ಣಿನ ಕೆರೆಯಲ್ಲಿ ದಿನನಿತ್ಯದ ಕೆಲಸ ಕಮ್ಮಿ, ಆದ್ರೆ ಮೀನು ಹಿಡಿಯುವಾಗ ದೊಡ್ಡ ಜಾಲ ಹಾಕಿ ಹಿಡಿಯಲು ತುಂಬಾ ಲೇಬರ್ಸ್ ಬೇಕು. ತಾರ್ಪಾಲಿನ್ ಕೆರೆಯಲ್ಲಿ ನೀರು ಕ್ಲೀನ್ ಮಾಡೋದು ಮತ್ತು ವೇಸ್ಟ್ ತೆಗೆಯೋಕೆ ಒಬ್ರು ಅಥವಾ ಇಬ್ರು ಸಾಕಾಗುತ್ತಾರೆ. ಇನ್ನು ಬಯೋಫ್ಲಾಕ್ನಲ್ಲಿ ಲೇಬರ್ ಕೆಲಸ ಕಮ್ಮಿ ಇದ್ದರೂ ಮಾಲೀಕರಾದ ನೀವು ದಿನ ಬೆಳಿಗ್ಗೆ ಸಂಜೆ ವಾಟರ್ ಟೆಸ್ಟಿಂಗ್ ಮಾಡೋ ಮೇಂಟೆನೆನ್ಸ್ ಮಾಡಲೇಬೇಕು. ಆರ್ಎಎಸ್ ಸಂಪೂರ್ಣ ಆಟೋಮ್ಯಾಟಿಕ್ ಆಗಿ ಮಾಡಬಹುದು, ಹಾಗಾಗಿ ಇಲ್ಲಿ ದಿನನಿತ್ಯದ ಮ್ಯಾನ್ಯುವಲ್ ಲೇಬರ್ ಕೆಲಸ ತುಂಬಾನೇ ಕಮ್ಮಿ ಇರುತ್ತೆ. ಆದ್ರೆ ಆರ್ಎಎಸ್ನಲ್ಲಿ ಮೆಕ್ಯಾನಿಕಲ್ ಪಂಪ್ಗಳು ಹಾಳಾದ್ರೆ ಇಮ್ಮಿಡಿಯೇಟ್ ಆಗಿ ರಿಪೇರಿ ಮಾಡೋ ಟೆಕ್ನಿಕಲ್ ಮೇಂಟೆನೆನ್ಸ್ ಇರುತ್ತದೆ. ಶ್ರಮದ ಕೆಲಸ ಕಮ್ಮಿ ಇರಬೇಕು ಅಂದ್ರೆ ಬಯೋಫ್ಲಾಕ್ ಮತ್ತು ಆರ್ಎಎಸ್ ಬೆಸ್ಟ್. ಆದ್ರೆ ತಾಂತ್ರಿಕ ನಿಗಾ ಇರಬೇಕು. ದೈಹಿಕ ಶ್ರಮ ಪರವಾಗಿಲ್ಲ, ಆದ್ರೆ ದಿನ ಟೆಸ್ಟಿಂಗ್ ಮಾಡೋಕೆ ಆಗಲ್ಲ ಅನ್ನೋರು ಮಣ್ಣಿನ ಅಥವಾ ತಾರ್ಪಾಲಿನ್ ಕೆರೆ ಆರಿಸಿಕೊಳ್ಳಿ. ಈಗ ಎಲ್ಲರೂ ಕಾಯ್ತಾ ಇರೋ ಮುಖ್ಯ ವಿಷಯಕ್ಕೆ ಬರೋಣ. ಅದೇ ಪ್ರಾಫಿಟ್ ಅಥವಾ ನಾವು ಗಳಿಸಬಹುದಾದ ಲಾಭ. ಮಣ್ಣಿನ ಕೆರೆಯಲ್ಲಿ ಉತ್ಪಾದನೆ ಕಮ್ಮಿ ಬಂದ್ರೂ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಕಮ್ಮಿ ಇರೋದ್ರಿಂದ ಒಂದು ಸಾಧಾರಣ ಮತ್ತು ಸ್ಥಿರವಾದ ಲಾಭ ಸಿಗುತ್ತೆ. ತಾರ್ಪಾಲಿನ್ ಕೆರೆಯಲ್ಲೂ ಅಷ್ಟೇ, ಸಣ್ಣ ಬಜೆಟ್ನಲ್ಲಿ ಮಧ್ಯಮ ಗಾತ್ರದ ಲಾಭವನ್ನ ಸುಲಭವಾಗಿ ಪಡೆದುಕೊಳ್ಳಬಹುದು. ಬಯೋಫ್ಲಾಕ್ನಲ್ಲಿ ಕಮ್ಮಿ ಜಾಗದಲ್ಲಿ ಅತಿ ಹೆಚ್ಚು ಮೀನು ಸಾಕೋ ಜಾಣ್ಮೆ ಇರೋದ್ರಿಂದ ಇಲ್ಲಿ ಶಾರ್ಟ್ ಟರ್ಮ್ನಲ್ಲಿ ದೊಡ್ಡ ಲಾಭ ಗಳಿಸಬಹುದು.
ಆರ್ಎಎಸ್ನಲ್ಲಿ ವರ್ಷಕ್ಕೆ 3ರಿಂದ 4 ಕ್ರಾಪ್ಸ್ವರೆಗೂ ಹೈ ಡೆನ್ಸಿಟಿಯಲ್ಲಿ ಮಾಡಬಹುದು. ಹಾಗಾಗಿ ಲಾಭದ ಪ್ರಮಾಣ ಲಕ್ಷಗಳನ್ನು ಮೀರಬಹುದು. ಆದ್ರೆ ನೆನಪಿಡಿ, ಆರ್ಎಎಸ್ ಮತ್ತು ಬಯೋಫ್ಲಾಕ್ನಲ್ಲಿ ಕರೆಂಟ್ ಹೋದ್ರೆ ಅಥವಾ ಮ್ಯಾನೇಜ್ಮೆಂಟ್ ತಪ್ಪಿದ್ರೆ ಇಡೀ ಲಾಭ ನಷ್ಟವಾಗಿ ಬದಲಾಗಬಹುದು. ಹೈ ರಿಸ್ಕ್ ತಗೊಂಡು ಹೈ ಪ್ರಾಫಿಟ್ ಮಾಡ್ತೀನಿ ಅನ್ನೋರ್ಗೆ ಬಯೋಫ್ಲಾಕ್ ಮತ್ತು ಆರ್ಎಎಸ್ ಕೈ ಹಿಡಿಯುತ್ತವೆ. ಸೇಫ್ ಆಗಿ ಬಿಸ್ನೆಸ್ ಮಾಡಿ ಸಾಧಾರಣ ಲಾಭ ಸಾಕು ಅನ್ನೋರಿಗೆ ನಮ್ಮ ಮಣ್ಣಿನ ಮತ್ತು ತಾರ್ಪಾಲಿನ್ ಕೆರೆಗಳೇ ಬೆಸ್ಟ್. ಕೊನೆಯದಾಗಿ ಸ್ನೇಹಿತರೆ, ಈ ಎಲ್ಲ ಆಧುನಿಕ ಪದ್ಧತಿಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮತ್ಸ್ಯ ಸಂಪಾದ ಯೋಜನಾ ಅಡಿಯಲ್ಲಿ ಈ 4 ತಂತ್ರಜ್ಞಾನಗಳಿಗೆ ಭರ್ಜರಿ ಸಬ್ಸಿಡಿ ಲಭ್ಯವಿದೆ. ಸಾಮಾನ್ಯ ವರ್ಗದ ಪುರುಷ ರೈತರಿಗೆ ಒಟ್ಟು ಪ್ರಾಜೆಕ್ಟ್ ವೆಚ್ಚದ 40% ಸಬ್ಸಿಡಿ ಸಿಗುತ್ತದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಎಲ್ಲಾ ವರ್ಗದ ಮಹಿಳಾ ಫಲಾನುಭವಿಗಳಿಗೆ 60% ಸಬ್ಸಿಡಿ ಧನಸಹಾಯ ಸಿಗಲಿದೆ. ಸಾಂಪ್ರದಾಯಿಕ ಕೆರೆ ನಿರ್ಮಾಣ, ಬಯೋಫ್ಲಾಕ್ ಟ್ಯಾಂಕ್ಗಳ ಸೆಟಪ್ ಮತ್ತು ದೊಡ್ಡ ಆರ್ಎಎಸ್ ಯೂನಿಟ್ಗಳಿಗೂ ಸರ್ಕಾರ ಯೂನಿಟ್ ಕಾಸ್ಟ್ ಫಿಕ್ಸ್ ಮಾಡಿದೆ. ಈ ಸಬ್ಸಿಡಿ ಪಡೆಯಲು ನೀವು ನಿಮ್ಮ ಹತ್ತಿರದ ಜಿಲ್ಲಾ ಅಥವಾ ತಾಲ್ಲೂಕು ಮೀನುಗಾರಿಕಾ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು. ಅಥವಾ ಕೇಂದ್ರ ಸರ್ಕಾರದ ಅಧಿಕೃತ ಎನ್ಎಫ್ಬಿಪಿ ಅಥವಾ ಪಿಎಂಎಂಎಸ್ವೈ ಆನ್ಲೈನ್ ಪೋರ್ಟಲ್ ಮೂಲಕ ಡಿಜಿಟಲ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಸರ್ಕಾರದ ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡ್ರೆ ನಿಮ್ಮ ಬಂಡವಾಳದ ಅರ್ಧದಷ್ಟು ಭಾರ ಕಮ್ಮಿಯಾಗುತ್ತದೆ ಸ್ನೇಹಿತರೆ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ಈ ಫ್ರೆಶ್ ವಾಟರ್ ಆಕ್ವಾಕಲ್ಚರ್ ಸಿಸ್ಟಮ್ ಹೋಲಿಕೆಯಿಂದ ನಿಮ್ಗೆ ಯಾವ ಪದ್ಧತಿ ಸೂಕ್ತ ಅಂತ ಒಂದು ಐಡಿಯಾ ಬಂದಿರುತ್ತೆ ಅಲ್ವಾ? ಕಮ್ಮಿ ಬಜೆಟ್ ಮತ್ತು ದೊಡ್ಡ ಜಾಗ ಇದ್ರೆ ಮಣ್ಣು ಅಥವಾ ತಾರ್ಪಾಲಿನ್ ಕೆರೆ ಮಾಡಿ, ಕಮ್ಮಿ ಜಾಗ ಮತ್ತು ಹೈ ಟೆಕ್ ಪ್ಲಾನ್ ಇದ್ರೆ ಬಯೋಫ್ಲಾಕ್ ಅಥವಾ ಆರ್ಎಎಸ್ ಆರಿಸ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಮೀನು ಸಾಕಾಣಿಕೆ ಕೇವಲ ಇಷ್ಟಕ್ಕೆ ಮುಗಿಯಲ್ಲ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಕರಾವಳಿ ಮತ್ತು ಸಮುದ್ರದ ನೀರಿನಲ್ಲಿ ಮಾಡುವ ಅತ್ಯಂತ ಲಾಭದಾಯಕವಾದ ಕೇಜ್ ಕಲ್ಚರ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ವೃಕ್ಷ. ನಾನು ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿಯಾಗುತ್ತೇನೆ.